ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ತುಳಸಿ ಮಾತಾಯ ವಿದ್ಮಹೆ ವಿಷ್ಣು ಪ್ರಿಯಾಯ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತು ನಾನು ಮನೆಯೊಳಗೆ ಪದೇ ಪದೇ ತುಳಸಿ ಯಾಕೆ ಮುಣಗುತ್ತಾ, ನಾವು ಏನು ತಪ್ಪು ಮಾಡ್ತೀವಿ ಹೆಣ್ಮಕ್ಳು, ಆಮೇಲೆ ತುಳಸಿನ ಯಾವ ಥರ ಮನೆಯೊಳಗೆ ಬೆಳೆಸಬೇಕು, ಚೆಂದಾಗಿ ಬೆಳಿಬೇಕು, ಮನೆಯೊಳಗೆಲ್ಲ ಸಮೃದ್ಧಿ ಇರಬೇಕು ಅಂದ್ರೆ ನಾವು ತುಳಸಿ ಪೂಜೆ ಯಾವ ಥರ ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ತುಳಸಿ ಯಾರು ಅಂತ ಒಂದು ಸಣ್ಣ ಸಂಕ್ಷಿಪ್ತವಾಗಿ ಕತೆ ಹೇಳ್ತೀನಿ. ರಾಕ್ಷಸ ರಾಜನಾದ ಕಾಲನೇಮಿ ಅಂತ ಒಬ್ಬ, ಅವನ ಮಗಳು ಕಿರುಂದ. ಜಲಂಧರ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಅವನಿಗೆ ಕೊಟ್ಟು ಕಾಲನೇಮಿ ವೃಂದಾಳನ್ನು ಮದುವೆ ಮಾಡಿಕೊಡ್ತಾನೆ. ವೃಂದ ಭಾಳ ಪತಿವ್ರತೆಯಾಗಿರ್ತಾಳೆ, ಆದ್ರೆ ಹರಿಭಕ್ತಿ ಮಾಡ್ತಿರ್ತಾಳೆ, ವಿಷ್ಣುನ ಆರಾಧನೆ ಮಾಡ್ತಿರ್ತಾಳೆ. ವೃಂದ ಏನಾಗುತ್ತೆ ಒಂದು ಸಲ, ಇವನು ಭಾಳ ಅಂದ್ರೆ ಭಾಳ ಶಕ್ತಿಶಾಲಿಯಾಗಿರ್ತಾನೆ ಜಲಂಧರ. ಯಾಕಂದ್ರೆ ಹೆಂಡತಿ ಭಾಳ ಪತಿವ್ರತೆ ಇರ್ತಾಳೆ, ವಿಷ್ಣುನ ಆರಾಧನೆ ಮಾಡೋದ್ರಿಂದ ಆಕೆಗಿರುವಂಥ ಶಕ್ತಿ ತನ್ನ ಗಂಡನಿಗೆ ಹೋಗ್ತಿರ್ತೈತಿ. ಆಕೆ ಗಂಡ ಎಷ್ಟೋ ಯುದ್ಧ ಮಾಡಿದ್ರೂ ಅವನು ಅದರೊಳಗೆ ಜಯವನ್ನು ಸಾಧಿಸ್ಕೊಂಡು ಬರ್ತಿರ್ತಾನೆ. ಹಿಂಗೆ ಒಂದು ಸಲ ಸಮುದ್ರ ಮಂಥನ ಆಗುವಾಗ ಎಲ್ಲ ದೇವಾನುದೇವತೆಗಳು ಅವನಿಗೆ ಸಮುದ್ರ ಮಂಥನದೊಳಗೆ ನೀವು ಪಾಲ್ಗೊಳ್ಬಾರ್ದು ಅಂತ ಹೇಳ್ತಾರೆ ಜಲಂಧರನಿಗೆ. ಆದರೆ ಅವ ಕೇಳಲ್ಲ, ನಾನು ಪಾಲ್ಗೊಂಡೇಗೊಳ್ತೀನಿ ಅಂತಾನೆ. ಎಲ್ಲರೂ ಕೂಡಿ ವಿಷ್ಣುಗೆ ಮೊರೆ ಹೋಗ್ತಾರೆ. ಪ್ರಭು ಜಲಂಧರ ಅವನ ಹೆಂಡತಿ ಮಾಡುವಂಥ ವ್ರತದಿಂದ ಆಕೆ ಭಾಳ ಪತಿವ್ರತೆ ಅದಳಲ್ಲ, ಅದರಿಂದ ಇವನು ಸೋಲ್ಸೋಕೆ ಸಾಧ್ಯನೇ ಇಲ್ಲ. ಈಗ ನಾವು ಸಮುದ್ರ ಮಂಥನದೊಳಗೆ ಅವ ಬಂದಂದ್ರೆ ನಾವು ಸೋಲ್ತೀವಿ, ಅದಕ್ಕೆ ಏನಾದರೂ ಉಪಾಯವನ್ನು ಹೇಳ್ಕೊಡ್ರಿ ಅಂತ ದೇವಾನುದೇವತೆಗಳೆಲ್ಲ ವಿಷ್ಣುಗೆ ಮೊರೆ ಹೋಗ್ತಾರಂತ. ಆಯಿತು, ನೀವು ಜಲಂಧರನ್ನ ಯುದ್ಧಕ್ಕೆ ಕರೀರಿ, ನಾನು ಏನಾದರೂ ಉಪಾಯ ಮಾಡ್ತೀನಿ ಅಂತಾರೆ. ಆ ಪ್ರಕಾರವಾಗಿ ದೇವಾಸುರರ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಅದರೊಳಗೆ ಜಲಂಧರ ತನ್ನ ಹೆಂಡತಿಗೆ ಹೇಳಿ, ನಾನು ಯುದ್ಧಕ್ಕೆ ಹೋಗಿ ಬರ್ತೀನಿ, ನನ್ನ ಯುದ್ಧದೊಳಗೆ ಜಯವನ್ನು ಸಾಧಿಸಿ ಬರುವವರೆಗೂ ನೀನು ನಿನ್ನ ಪ್ರಭುವಿನ ಆರಾಧನೆ ಮಾಡ್ಕೊತಾನೆ ಇರು ಅಂತ ಹೇಳಿ ಹೋಗ್ತಾನೆ ಜಲಂಧರ. ಇತ್ತ ಪ್ರಭು ವಿಷ್ಣು ಅವನು ಸಾಯ್ಸೋಕ್ಕಾಗೋದೇ ಇಲ್ಲ ಅನ್ನೋ ಕಾರಣಕ್ಕೆ ಅವನ ರೂಪದೊಳಗೆ, ಜಲಂಧರನ ರೂಪದೊಳಗೆ ಬಂದುಬಿಡ್ತಾರೆ. ವೃಂದ ಪೂಜೆ ಮಾಡ್ತಿರ್ತಾಳೆ. ಬಂದಾಗ ಗಂಡ ಯುದ್ಧದೊಳಗೆ ಗೆದ್ದು ಜಯ ಸಾಧಿಸಿ ವಿಜಯನಾಗಿ ಬಂದಾನ ಅಂತ ಹೇಳಿ ಮಾಡ್ತಿರುವಂಥ ಒಂದು ವ್ರತವನ್ನು ಮಾಡ್ತಿರ್ತಾಳೆ ಆಕೆ. ಆ ವ್ರತವನ್ನು ಅಲ್ಲಿಗೆ ಕೈಬಿಟ್ಟು ಬಂದು ತನ್ನ ಗಂಡ ಅಂತ ತಿಳ್ಕೊಂಡಿದ್ದ ಪ್ರಭುವಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾಳೆ. ಆವಾಗ ಆಕೆ ವ್ರತ ಭಂಗ ಆಗುತ್ತಾ. ಅದೇ ಟೈಮ್ನಲ್ಲಿಗೆ ದೇವಾನುದೇವತೆಗಳೆಲ್ಲ ಜಲಂಧರನ ಸಾಯಿಸಿಬಿಡ್ತಾರೆ. ಇದು ಗೊತ್ತಾದ ನಂತರ ವೃಂದ ಭಾಳ ದುಃಖಪಟ್ಟು, ನೀವು ಮೋಸ ಮಾಡಿ ನನಗೆ ನನ್ನ ವ್ರತ ಭಂಗ ಮಾಡಿ ನನ್ನ ಗಂಡನ ಕೊಂದಿರಿ, ನಾನು ಇವತ್ತು ಇದನ್ನು ಯಾವುದಕ್ಕೂ ಒಪ್ಪಲ್ಲ, ನೀವು ಎಷ್ಟು ನಿಮ್ಮನ್ನು ಆರಾಧನೆ ಮಾಡ್ತಿದ್ದೆ ನಾನು, ನಿಮಗೆ ಎಂಥ ಕಲ್ಲು ಮನಸ್ಸೈತಿ, ನೀವು ಕಲ್ಲಾಗಿ ಹೋಗ್ರಿ ಅಂತ ಶಾಪ ಕೊಟ್ಟುಬಿಡ್ತಾಳಂತ ವೃಂದ ವಿಷ್ಣುಗೆ. ಹಾಗಾಗಿ ಅವರು ಸಾಲಿಗ್ರಾಮ ಆಗಿ ಹುಡ್ತಾರೆ. ಆದ್ರೂ ಪ್ರಭು ವಿಷ್ಣು ಅವ್ರಿಗೊಂದು ಪಶ್ಚಾತ್ತಾಪ ಆಗಿದ್ದಕ್ಕೆ ವೃಂದಾಗ, ನೀನು ಮುಂದಿನ ಜನ್ಮದೊಳಗೆ ತುಳಸಿಯಾಗಿ ಹುಟ್ತಿದ್ದಿ, ಆವಾಗ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ವರದಾನ ಕೊಡ್ತಾರೆ. ಆದರೆ ವೃಂದ ತನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅಕ್ಕಿ ಸುಟ್ಟ ಬೂದಿಯಾಗಿರೋಂಥ ಆ ಬೂದಿಯಿಂದನೇ ನಮಗೆ ತುಳಸಿ ಆಗಿತ್ತಂತ ಸ್ನೇಹಿತರೆ. ಕೇಳಿದ್ರಲ್ಲ. ಮತ್ತು ಮುಂದೆ ತುಳಸಿಯಾಗಿ ಹುಟ್ಟಿದ ನಂತರ ದ್ವಾದಶಿ ದಿನ ನಾವು ತುಳಸಿ ಪೂಜೆ ಮಾಡ್ತೀವಲ್ಲ, ಆವತ್ತು ಸಾಲಿಗ್ರಾಮ ಮತ್ತು ತುಳಸಿದು ವಿವಾಹವಾಗುತ್ತೆ ಸ್ನೇಹಿತರೆ. ಈಗ ಕತೆ ಕೇಳಿದ್ರಲ್ಲ. ಈಗ ತುಳಸಿನ ನಾವು ಯಾವ ಥರ ಪೂಜೆ ಮಾಡ್ಬೇಕಂದ್ರೆ, ನಾವು ತುಳಸಿ ಪೂಜೆ ಯಾವಾಗ ಬೇಕಂದ್ರೆ ಅವಾಗ ಸೂರ್ಯ ಆದ ನಂತರ ಪೂಜೆ ಮಾಡೋದಾಗಲಿ, ತುಳಸಿಯನ್ನು ಕೀಳೋದಾಗಲಿ ಮಾಡಬಾರ್ದು ಸ್ನೇಹಿತರೆ. ಈ ಥರ ಮಾಡಿದ್ರೆ ಮನೆಯೊಳಗೆ ದಟ್ಟ ದಾರಿದ್ರ್ಯ ಕಾಡುತ್ತಂತ, ಆರೋಗ್ಯ ಹಾಳಾಗುತ್ತಾ, ಮನೆಯೊಳಗೆ ಧನ ಸಂಪತ್ತು ಯಾವುದೂ ನಿಂದ್ರಲ್ಲ, ಮಹಾಲಕ್ಷ್ಮಿ ರುಷ್ಟ ಆಗ್ತಾಳಂತ. ಸದಾ ನಮ್ಮ ಮನೆಯೊಳಗೆ ಮಹಾಲಕ್ಷ್ಮಿ ನೆಲೆಸ್ಬೇಕಂದ್ರೆ ನಾವು ಯಾವ ಥರ ಪೂಜೆ ಮಾಡ್ಬೇಕಂತಂದ್ರೆ ಬರ್ರಿ ಹೇಳ್ತೀನಿ. ಬೆಳಗ್ಗೆ ಸೂರ್ಯೋದಯದ ಒಳಗನ ಎದ್ದು ಬಾಗಿಲು ಕಸ ಎಲ್ಲ ಹೊಡೆದು, ಆಮೇಲೆ ತುಳಸಿ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿಕೊಂಡು, ಬಾಗಿಲಿಗೆ ನೀರು ಹಾಕಿ ಒಂದು ರಂಗೋಲಿಯನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು, ಆಮೇಲೆ ಒಂದು ದೀಪವನ್ನು ಹಚ್ಚಿಟ್ಟು ತುಳಸಿ ಪೂಜೆ, ಬಾಗಿಲು ಪೂಜೆ, ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ಕೋಬೇಕು ಸ್ನೇಹಿತರೆ. ತುಳಸಿ ಗಿಡಕ್ಕೆ ನಾವು ಒಂದೊಂದು ಚರಿಗೆ ಎಲ್ಲ ನೀರು ತೊಗೊಂಬಂದು ಪೂರ್ತಿ ಸುರಬಾರ್ದು. ಹಂಗೆ ಸುರಿವಿದ ನೀರು ಹರಿದು ಹೋದ್ರೆ ಮಹಾಲಕ್ಷ್ಮಿನೂ ಹರಿದು ಹೋಗ್ಬಿಡ್ತಾಳಂತ ನೀರಿನ ಜೊತೆಗೆ. ಅದಕ್ಕೆ ನಾವು ಪೂಜೆಗಂತ ಒಂದು ಸಣ್ಣ ಲೋಟದಾಗ ನೀರು ತೊಗೊಂಡಿರ್ತೀವಲ್ಲ, ಅಷ್ಟೇ ನೀರನ್ನು ತುಳಸಿಗೆ, ಈಗ ಸೂರ್ಯ ದೇವಿಗೆ ಅರ್ಘ್ಯ ಬಿಡ್ತೀವಲ್ಲ, ಆ ರೀತಿ ತುಳಸಿಗೆ ನೀರು ಹಾಕ್ಬೇಕಂತ ಸ್ನೇಹಿತರೆ. ಜಾಸ್ತಿ ನೀರು ಹಾಕಿದ್ರೆ ಅದು ಗಿಡ ಒಣಗೋದಾಗಲಿ, ಕೊಳೆತು ಹೋಗೋದಾಗಲಿ ಈ ಥರ ಆಗುತ್ತೆ. ಆಮೇಲೆ ತುಳಸಿನ ಸೂರ್ಯೋದಯದೊಳಗನ ನೀವು ಬೇರೆ ತುಳಸಿ ಪೂಜೆ ಮಾಡೋ ತುಳಸಿ ಅಲ್ಲ, ಬೇರೆ ತುಳಸಿ ಪೂಜೆಗೆ ಕೀಳೋದಾದ್ರೆ ಸೂರ್ಯೋದಯದೊಳಗೆ ಕೀಳ್ಕೋಬೇಕು.
ಆಮೇಲೆ ನಾವು ಉಗುರಿಂದ ಅದನ್ನ ಚೂಟ್ಕೋಬಾರ್ದು, ಬೆರಳಿನಿಂದನೇ ಹರ್ಕೋಬೇಕು ತುಳಸಿನ. ಆಮೇಲೆ ಯಾವುದೇ ಕಾರಣಕ್ಕೂ ಹೊತ್ತು ಮುಳುಗಿದ ನಂತರ, ಸೂರ್ಯಾಸ್ತದ ನಂತರ ತುಳಸಿ ಕೀಳೋದಾಗಲಿ ಅಥವಾ ಪೂಜೆ ಮಾಡೋದು, ಮುಟ್ಟೋದು, ನಮಸ್ಕಾರ ಮಾಡೋದು ಈ ಥರ ಏನೂ ಮಾಡಬಾರ್ದು ಸ್ನೇಹಿತರೆ. ನೀವೇನಿದ್ರೂ ತುಳಸಿ ಪೂಜೆ ಬೆಳಗ್ಗೆನ ಮುಗಿಸ್ಕೊಂಡು ಬಿಡ್ರಿ. ಸಾಯಂಕಾಲ ತುಳಸಿ ಕಟ್ಟಿಗೆ ಉದಿನ ಕಡ್ಡಿ ಬೆಳಗಿದ್ರೆ ಆಯಿತು, ನಮಸ್ಕಾರ ಮಾಡಿಕೊಂಡ್ರು. ತುಳಸಿ ಮುಟ್ಟೋದಾಗಲಿ ಮಾಡಬಾರ್ದು. ಆಮೇಲೆ ತುಳಸಿ ಕಟ್ಟಿಗೆ ಈಗ ಕೆಲವೊಬ್ಬರಿಗೆ ಜಾಗ ಸ್ವಲ್ಪ ಸಣ್ಣದಿರುತ್ತೆ, ಮನೆ ಮುಂದೆ ಜಾಗ ಇರಲ್ಲ. ಅಂಥ ಸಂದರ್ಭದೊಳಗೆ ಮನೆ ಮುಂದೆ ಒಂದು ತುಳಸಿ ಪಾಟ್ ಇಟ್ಕೊಂಡಿರ್ತಾರೆ, ಅಲ್ಲೇ ಬಂದು ಸ್ಲೀಪರ್ ಬಿಡೋದಾಗಲಿ, ಅಲ್ಲೇ ಕಸಬರಿಗೆ ಇಡೋದಾಗಲಿ ಈ ಥರ ಮಾಡಬಾರ್ದು. ಆ ಥರ ಮಾಡಿದ್ರೆ ನಮ್ಮ ಮನೆಯೊಳಗೆ ದಟ್ಟ ದಾರಿದ್ರ್ಯ ಕಾಡ್ತೈತಿ, ಮನೆಯೊಳಗೆ ಯಜಮಾನರಿಗೆ ಅನಾರೋಗ್ಯ ಕಾಡುತ್ತಂತ. ಹಾಗಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಲೀಪರ್ ಬಿಡೋದಾಗಲಿ, ಕಸಬರಿಗೆ ಇಡೋದಾಗಲಿ, ಗಲೀಜು ಮಾಡೋದಾಗಲಿ ಮಾಡಬಾರ್ದು. ಯಾವಾಗಲೂ ತುಳಸಿ ಕಟ್ಟೆ ಸ್ವಚ್ಛವಾಗಿದ್ದು ಅದರೊಳಗೆ ಏನಾದರೂ ಹೂ ಏರಿಸಿದ್ದು ಅದನ್ನು ತೆಗೆದು ಸಂಜೆ ಬೆಳಗ್ಗೆ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗೋದು ಮಾಡಬೇಕು ಸ್ನೇಹಿತರೆ. ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹೇಳಿದ್ನಲ್ಲ ಅಷ್ಟೇ ಹಾಕ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ತುಳಸಿಯನ್ನು ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಸಂಕ್ರಾಂತಿ ಟೈಮು ಮತ್ತು ಗ್ರಹಣ ಟೈಮ್ನೊಳಗೆ ತುಳಸಿನ ಯಾವುದೇ ಕಾರಣಕ್ಕೂ ಕೀಳಬಾರ್ದು. ಅಂಥ ವಿಶೇಷ ದಿನ ಇದ್ದಾಗ ನಾವು ಹಿಂದಿನ ದಿನನೇ ತುಳಸಿ ಹರಿದು ಒಂದು ನೀಟಾಗಿ ಫ್ರಿಜ್ನಲ್ಲಿ ಇಟ್ಕೊಂಡು ಅದನ್ನು ಉಪಯೋಗ ಮಾಡಬೇಕು ಪೂಜೆಗೆ. ಆಮೇಲೆ ಎಷ್ಟೋ ಜನ ಭಾನುವಾರ ರಜೆ ಇರುತ್ತಂತ ಯಾವಾಗೋ 10-11 ಗಂಟೆಗೆ ಎದ್ದು ಸ್ನಾನ ಮಾಡಿ ಅವಾಗೆಲ್ಲ ಪೂಜೆ ಮಾಡ್ತಾರೆ ಸ್ನೇಹಿತರೆ. ತುಳಸಿ ಮುಟ್ಟಿ ಆ ಥರ ಎಲ್ಲ ಮಾಡಬಾರ್ದು. ನೀವು ಮಾಡೋದಾದ್ರೆ ಬೆಳಗ್ಗೆ ಸಾಧ್ಯ ಆದ್ರೆ ಮಾಡಿರಿ, ಆಗಲಿಲ್ಲ ಅಂತಂದ್ರೆ ತುಳಸಿ ಕಟ್ಟಿಗೆ ಅಷ್ಟೇ ಹಚ್ಚಿ ತುಳಸಿ ಸ್ಪರ್ಶ ಮಾಡಲಾರ್ದಂಗೆ ತುಳಸಿ ಕಟ್ಟಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿದ್ರೂ ಸಾಕು ಸ್ನೇಹಿತರೆ. ಆಗ ಮಾತ್ರ ಮಹಾಲಕ್ಷ್ಮಿ ನಮ್ಮೊಳಗೆ ಸದಾ ನೆಲೆಸಿ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡ್ತಾಳೆ ಸ್ನೇಹಿತರೆ. ನೋಡಿದ್ರಲ್ಲ ತುಳಸಿ ಮಾತೆಯ ಕೆಲವೊಂದು ಉಪಯುಕ್ತ ಮಾಹಿತಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ನೀವು ಎಲ್ಲವನ್ನು ಫಾಲೋ ಮಾಡಿರಿ ಅಂತ ಹೇಳ್ತೀನಿ. ಜೈ ಶ್ರೀ ಕೃಷ್ಣ ಸ್ನೇಹಿತರೆ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ.